ನಮಸ್ಕಾರ ಗುರು, ನಾನು ನಿಮ್ಮ ಪ್ರೀತಿಯ ಸೂರ್ಯ. ನಾನಿವತ್ತು ಬೆಳ್ಳಂಬೆಳಗ್ಗೆ ಎದ್ಬಿಟ್ಟು ನೀಟಾಗಿ ವಜ್ರಕ್ಕೆ ಹೋಗಿ ನಿಮ್ಮದೇ ಸ್ನಾನ ಮಾಡ್ಕೊಂಡು ಒಂದು 3 ದೇವಸ್ಥಾನ ಅಡ್ಡಾಡೋಣ ಅಂತ ಬಂದಿದ್ದೀನಿ. ಫಸ್ಟ್ ಬಂದಿದ್ದು ಕಡುಗೆರೆ ವಜ್ರ ಬಂದ್ಬಿಟ್ಟು ಚಿತ್ರದುರ್ಗ ಡಿಸ್ಟಿಕ್ಕು, ಹೊಸದುರ್ಗ ತಾಲೂಕು, ಶ್ರೀರಾಮ್ಪುರ ಹತ್ರ. ಒಂದು 3 to 4 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಆರಾಮಾಗಿ ಬಂದು ನೀವು ರಿಫ್ರೆಶ್ ಆಗ್ಬೋದು. ಮೇಲ್ಗಡೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಟೆಂಪಲ್ ಇದೆ, ಕೆಳಗಡೆ ನೋಡಿ ಇಲ್ಲಿ ಇವರು ಗಂಗಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಅವರು ಕೆಲವೊಂದಿನ ಹರಕೆ ಇರುತ್ತೆ, ಹರಕೆ ಎಲ್ಲ ಮಾಡ್ತಾಯಿದ್ದಾರೆ ಪೂಜೆ. ಆ್ಯಂಡ್ ನಾವು ಕೂಡ ಒಂದು ಉದ್ಗಡ್ಡಿ ಹಾಕೊಂಡು ಅಂತ ನಿಂತಿದ್ವಿ. ನಾನು ಮತ್ತು ನಮ್ಮ ಮಂಜಣ್ಣ ಇಬ್ಬರು ನೆಮ್ಮದಿಗೆ ವಜ್ರದಲ್ಲಿ ಸ್ನಾನ ಮಾಡಿಕೊಂಡು, ನನಗಂತ ಈಜು ಹೊಡಿಯೋಕ್ಕೆ ಬರೋಲ್ಲ, ಸುಮ್ಮನೆ ಕೈ ಹಿಂಗೆ ಹಿಡ್ಕೊಂಡಾಗೆ ಆಚೆ ಈಚೆ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಮೇಲ್ಗಡೆ ಮೆಟ್ಲತ್ತಕ್ಕೆ ಹೋಗ್ತಾಯಿದ್ದೀವಿ, ರಂಗನಾಥ ಸ್ವಾಮಿ ಮುಖ ನೋಡೋದಕ್ಕೆ. ಮೇಲಿಂದ ಇಳಿಯೋದು ಈಸಿ, ಹತ್ತೋದು ತುಂಬ ಕಷ್ಟ, ಅದು ನಿಮಗೂ ಗೊತ್ತು. ಹಿಂಗೋ ಮಾಡ್ಕೊಂಡು ಎತ್ತುತ್ತಾ ಇದ್ದೀನಿ. ನಾನಂತೂ ಪೂಜಾರಿ ಆಗಿಬಿಟ್ಟಿದ್ದೀನಿ. ನಮ್ಮ ಅಣ್ಣ ಫುಲ್ ಸೈಕು, ಅವರು ಹತ್ತುತ್ತಾವ್ರೆ ನೋಡಿ. ನೆಮ್ಮದಿ ಜೀವನ. ವಾರಕ್ಕೊಂದ್ಸಲ ಆದರೂ ಬಂದು ಸ್ನಾನ ಮಾಡಿಕೊಂಡು ನೇಚರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ, ಇದೆಲ್ಲ ಪೂರ್ತಿ ಕಡುಗೆರೆ ವಜ್ರ ನೀವು ನೋಡ್ತಾ ಇದ್ದೀರಾ. ಆ ಕಡೆ ಹೋದರೆ ಕಂಚೀಪುರ, ಮೇಲ್ಗಡೆ ದೇವಸ್ಥಾನ. ಇನ್ನೂ ನಾವು ಸ್ವಲ್ಪನೇ ಹತ್ತಿರೋದು, ಇನ್ನೇನು ಹತ್ತಿರ ಬಂದ್ವಿ. ದೊಡ್ಡ ದೇವಸ್ಥಾನ ಕಾಣಿಸ್ತಾ ಇದೆ, ಮೇಲೆ ಹೋಗ್ತಾ ಇದ್ದೀವಿ. ನಮ್ಮ ಜನಗಳಿಗೆ ಹೆಂಗೆ ಅಂದರೆ, ದೇವರು ಒಂದು ವಿಷಯ ಬಂದುಬಿಟ್ರೆ ಅದೆಂಥ ಕಷ್ಟ ಆಗಲಿ ನೋವಾಗಲಿ ಒಂದು ಕ್ಷಣದಲ್ಲಿ ಮಾಯ ಆಗಿಬಿಡುತ್ತೆ. ನಿಮ್ಗೆ ಗೊತ್ತು, ತಿರುಪತಿ ಬೆಟ್ಟ ಹತ್ತೋರಾಗಿರ್ಬೋದು, ತಿರುಪತಿಲಿ ಸ್ವಾಮಿ ದರ್ಶನ ಮಾಡೋಕ್ಕೆ ಹೋಗಿರೋರಿಗೆ ಗೊತ್ತೇ ಇರುತ್ತೆ. ಅದು ಎಷ್ಟೇ ನೋವಿದ್ರು ದೇವ್ರು ನೋಡಿದ ತಕ್ಷಣ ಮಾಯ ಆಗಿಬಿಡುತ್ತೆ. ನಾ ದೇವಸ್ಥಾನದ ಒಳಗಡೆ ಬಂದ್ವಿ. ಇನ್ನೇನು, ನಾನಂತೂ ಒಂದ್ಸಲಿನೂ ತಿರುಪತಿ ಬೆಟ್ಟ ಹತ್ತಿಲ್ಲ. ಆದರೂ ಇವತ್ತು ತಿರುಪತಿ ಬೆಟ್ಟ ಹತ್ತಿ ತಿಮ್ಮಪ್ಪನ ದರ್ಶನಕ್ಕೆ ಬಂದಂಗೆ ಆಗ್ಬಿಡ್ತು. ರಂಗ ರಂಗಪತಿ ರಂಗನಾಥ, ನೀ ಸಿಂಗಾರಾಲೆ ತರಸಾಯ ಶ್ರೀರಂಗನಾಥ. ಭಕ್ತಿಯಿಂದ ದೇವ ದರ್ಶನ ಮಾಡ್ಕೊಂಡು ಸೀದಾ ಹೊರಗಡೆ ಬಂದ್ವಿ. ಹೊರಗಡೆ ಸ್ವಲ್ಪ ಹೊತ್ತು ಸೈಟ್ ಸೀಯಿಂಗು ಮತ್ತು ಸುತ್ತಮುತ್ತ ಎಲ್ಲ ನೇಚರ್ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಕೊಂಡ್ವಿ. ಗಾಳಿ ತುಂಬ ಜೋರಾಗಿ ಬೀಸ್ತಾ ಇತ್ತು, ಸೊ ಅದಕ್ಕೆ ಕೂತ್ಕೊಳ್ಳೋಕೆ ಹೋಗಲಿಲ್ಲ. ಅಲ್ಲೇ ಸುಮ್ಮನೆ ಸುತ್ತ ಅಡ್ಡಾಡ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ದೇವರಿಗೆ ಇನ್ನೊಂದು ಸಲ ನಮಸ್ಕಾರ ಹೊಡೆದು ಆಚೆ ಹೋಗೋಣ ಅಂತ ಹೊರಟ್ವಿ. ದೇವಸ್ಥಾನದ ಹಿಂದ್ಗಡೆ ಎಲ್ಲ ನೋಡಿಕೊಂಡು ಚೆನ್ನಾಗಿದೆ. ಆ್ಯಂಡ್ ಈ ಕಡೆಯಿಂದ ನೋಡಿದ್ರೆ ಶ್ರೀರಾಮ್ಪುರ ಟೌನ್ ಕಾಣಿಸುತ್ತೆ. ಇನ್ನು ಮತ್ತು ಹಳ್ಳಿಗಳು, ಜಮೀನು ಹಾಗೂ ರಸ್ತೆಗಳು ಎಲ್ಲ ತುಂಬ ಚೆನ್ನಾಗಿದೆ. ನೇಚರ್ ಅಂದ್ರೆ ಚೆನ್ನಾಗಿರುತ್ತಲ್ವ. ನೋಡಿ, ಮೇಲೆ ಮೋಡ. ಹಾಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಕಡುಗೆರೆ ವಜ್ರದಿಂದ ನಾನು ನೆಕ್ಸ್ಟ್ ಹೋಗಿದ್ದು ಮೈಲಾರಲಿಂಗೇಶ್ವರ ಸ್ವಾಮಿ, ಶ್ರೀರಾಮ್ಪುರ ಹತ್ರ ಇರೋ ಮೈಲಾಪುರ ಅಂತ. ನೀವು ನೋಡ್ತಾ ಇದ್ದೀರಲ್ಲ, ಅದೇ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಶ್ರೀರಾಮ್ಪುರ ಸುತ್ತಮುತ್ತ ಗೌರಂಗನಾಥ ಸ್ವಾಮಿ ದೇವಸ್ಥಾನವೂ ಅಷ್ಟೇ, ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನವೂ ಅಷ್ಟೇ, ಎಲ್ಲ ಬೆಟ್ಟದ ಮೇಲೆ ಇರೋದು. ಸೊ ಇದೇ ದೇವಸ್ಥಾನ ಮೈಲಾರಲಿಂಗೇಶ್ವರ ಸ್ವಾಮಿ ಆ ವಿಗ್ರಹ. ಇನ್ನೂ ಒಳಗಡೆ ಹೋದರೆ ಸ್ವಾಮಿಯ ಇನ್ನೊಂದು ವಿಗ್ರಹ ಇದೆ, ಕಾಣಿಸ್ತಾ ಇದೆಯಲ್ಲ ನಿಮಗೆ. ಪೂಜೆ ಆಗ್ತಾಯಿತ್ತು, ಪೂಜೆ ಕರೆಕ್ಟಾಗಿ ಹೋಗಿದ್ದೆ. ಆ ಸ್ವಾಮಿ ನೋಡೋಕ್ಕೆ ಒಂಥರ ಏನೋ, ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಆ ವೈಬೇ ಬೇರೆ. ಅದು ಒಳಗಡೆಯಿಂದ ಬಂದ್ಬಿಡುತ್ತೆ ಒಂಥರ ರೋಮಾಂಚನ.
7 ಕೋಟಿ 7 ಕೋಟಿ 7 ಕೋಟಿ. ಒಡೆಯ ಭೂಲೋಕದ ಅಧಿಪತಿ 7 ಕೋಟಿ 7 ಕೋಟಿ ಬಂದಾನಪ್ಪೋ ನೋಡು ಮುಳ್ಳುಡಕ್ಕೆ ಆಡು ಉಳಿದೈ ತಪ್ಪೋ ನಾಡು ನೋಡು ಭಂಡಾರ ಬೀಡು ಕೈಯ ಮುಗಿದರೆ ಕೈಯ ಬೀಡನು ನೋಡಿ. ದೇವಸ್ಥಾನ ಮೇಲ್ಗಡೆ ನೋಡಿದ್ರೆ ಇಡೀ ಊರೇ ಕಾಣಿಸುತ್ತೆ. ಈಗ ತುಂಬ ಚೆನ್ನಾಗಿದೆ. ಆ್ಯಂಡ್ ಫೈನಲಿ ಮೈಲಾರಲಿಂಗೇಶ್ವರ ಸ್ವಾಮಿ ದರ್ಶನ ಆಯಿತು. ಆ್ಯಂಡ್ ನೆಕ್ಸ್ಟು ಮುಂದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಕೆಳಗಡೆ ಹೋಗ್ತಾ ಒಬ್ಬರು ಗುರಾಯ ಸಿಕ್ಕಿದ್ರು, ನಿಮಗೆ ನೆಕ್ಸ್ಟು ತೋರಿಸ್ತೀನಿ ನೋಡಿ. ಅವರು ತುಂಬ ಚೆನ್ನಾಗಿ ಇದೊಂದು ದೇವರ ಹಾಡುಗಳನ್ನಾಗಿರ್ಬೋದು, ದೇವರ ಭಕ್ತಿಯಲ್ಲಿ ಪ್ರತಿದಿನವೂ ಇಲ್ಲಿ ದೇವಸ್ಥಾನದಲ್ಲಿ ಇರ್ತಾರಂತೆ. ಹಾಗೂ ದೇವರ ಒಂದು ಪ್ರತಿಯೊಂದು ಕಾರ್ಯದಲ್ಲೂ ಅವರ ಒಂದು ಭಕ್ತಿಯನ್ನು ಸೇವೆಯನ್ನು ಸಲ್ಲಿಸ್ತಾರೆ. ಇವರೇ ನೋಡಿ. ಬನ್ನಿ ಸರಪಣಿ ಆಡ್ ಸರ್ ನಾವೇ. ನೀವೇ? ನಾವೇ. ಹಾಂ, ನಾವು ಇದಕ್ಕೆ ಹೋಗ್ತೀವಿ, ಅದು ಕಡುವಿಗೆ ಆರಿಕಣಿಗೆ ಹೋಗ್ತೀವಿ ನಾವು. ನೀವೇ ಸರಪಣಿ ಆಡ್ಸಾರ? ಸರಪಣಿ ಆಡ್ ಸರ್ ನಾವೇ. ಬರ್ತಾರೆ ಈ ಕಡೆ ಬೆಂಗಳೂರು, ಮೈಸೂರು, ಕಡಬ, ಕಲ್ಲೂರು ಎಲ್ಲ ಕಡೆಗೂ ಬರ್ತಾರೆ. ನಿಮ್ದು ಚೆನ್ನಾಗಿ ನಡೀತಾ ಇತ್ತಲ್ಲ? ನಡೀತೈತೆ. ನಡೀಲಪ್ಪ, ನಡಿಬೇಕು. ಪರಮಾತ್ಮ ಅವನು ಎಲ್ಲಿಲ್ಲ. ಮೈಲಾರಕ್ಕೆ ಹೋಯ್ದಿರಲ್ವೇ? ಇಲ್ಲ, ಮೈಲಾರಕ್ಕೆ ಹೋಗಿಲ್ಲ, ಹೋಗ್ಬೇಕು. ಮೈಲಾರಕ್ಕೆ ಒಂದು 10 ಸಲ ಹೋಯ್ದು ನಾನು. ಎಲ್ಲ ಯಾತ್ರೆ ಕರ್ಕೊಂಡು ಹೋಗ್ತಾರೆ. ನಾವು ಬೆಂಗಳೂರು, ಮೈಸೂರು ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಹೊಸಮನೆ ದೇವರು, ಮದುವೆ ದೇವ್ರ ಕೆಲಸ ಇಂಥವಕ್ಕೆಲ್ಲ ಎಲ್ಲ ಡ್ರೆಸ್ ಇದಾವೆ ನಮ್ಮವು. ಹಂಗಾಗಿ ಸ್ವಾಮಿ ಹಾಡು ಗಿಡ ಎಲ್ಲ ಹೇಳ್ತೀವಿ, ಹಂಗಾಗಿ ಕರ್ಕೊಂಡು ಹೋಗ್ತಾರೆ. ಒಂದು ಹೇಳ್ರಿ ಯಾವ ಥರ? ಪಾಲಿಸೋ ಮೈಲಾರ ಲಿಂಗನೇ ನಿನ ಭಕ್ತರನ್ನು ಪಾಲಿಸೋ ಭಂಡಾರ ರುಚಿಲಿಂಗ ಲೀಲೆಗಿಂದಿ ತೂರಯುಗದಿ ಕುಳ ಮಣಿಮಲ್ಲರನ ಯುದ್ಧದಿ ಶ್ರೀಳೆ ಲೋಕತ್ರಯವ ಪೊರದಿ ಕಮಾಲ ಸಾಂಬಿಕೆ ಪ್ರಿಯನೇ ಕರನೆ ಪಾಲಿಸೋ ಭಂಡಾರ ರುಚಿಲಿಂಗ ಸ್ವಾಮಿ ಹಿರಿಯ ಮೈಲಾರ ಕ್ಷೇತ್ರದಲ್ಲಿ ನಿತ್ಯಾವರ ಕಲ್ಪ ವೃಕ್ಷ ಗರುಡ ಗಂಧದಲ್ಲಿ ಸಿರದಿ ನಿಂತಿರ ಅಗಿಡ ಭಕ್ತರಿಗೆ ಅರಸಿ ಇಷ್ಟಾರ್ಥಗಳ ನೀತ ಪರದಿ ಕಾಲಿ ಜ್ಞಾನ ಇರುವ ಉಜ್ಜನಿಯುಳ್ಳ ದೇವನ್ ಪಾಲಿಸೋ ಮೈಲಾರ ಲಿಂಗನೇ ನಿನ ಭಕ್ತರನು ಪಾಲಿಸೋ ಭಂಡಾರದ ರುಚಿಲಿಂಗ ಎಂತಹ ಗೊರವಯ್ಯನೇ ಮೈಲಾರ ಲಿಂಗ ಎಂತಹ ಚೆಲುವವನೇ ಎಂಥ ಗೊರವಯ್ಯ ಸಂಚಿಗೆ ಹೋಗುತ್ತಾನೆ ಅಂಗಂಡಿಗೋಗಿಟ ಅರಿಸುಣ ತರುತ್ತಾನೆ ಅರೆಯ ಕಲ್ಲೋ ಮೇಲೆ ಗರಗರ ನರಿತಾನೆ ಬಂದಂಥ ಭಕ್ತರಿಗೆಲ್ಲ ಪಣಿಗೀಟಿಟ್ಟಿಡುತ್ತಾನೆ ಎಂತಹ ಒಗ್ಗಯ್ಯನೇ ಮೈಲಾರ ಲಿಂಗ ಎಂತಹ ಚೆಲುವವನೇ ವಗ್ರದೋಣಿ ತರುತ್ತಾನೆ ಅನು ತುಪ್ಪ ಸುರಿತಾನೆ ಕಚ್ಚುವ ಕರಡಿಯಂಗೆ ಕಡಿದಾಡ್ತಾ ಬರುತ್ತಾನೆ ಎಂತಹ ಒಗ್ಗಯ್ಯನೇ ಮೈಲಾರ ಲಿಂಗ ಎಂತಹ ಚೆಲುವವನೇ ನೋಡಪ್ಪ ಹಿಂಗೈತೆ ಎಲ್ಲ ಹಾಡ್ತೀವಿ. ಸೊ ನಮ್ಮ ಅಣ್ಣ ಅವ್ರಿಗೆ ದಕ್ಷಿಣೆ ಕೊಟ್ಟರು. ಆ್ಯಂಡ್ ಕೆಳಗಡೆ ಹೋಗ್ತಾ ದೇವರಿಗೆ ಕಾಣಿಕೆ ಸಲ್ಲಿಸ್ತಾಯಿದ್ರು. ನಾನು ಸಹ ನನ್ನ ಕೈಲಿದ್ದು ದೇವಸ್ಥಾನಕ್ಕೆ ದಾನ ಅಲ್ಲ, ಅದು ನನ್ನ ಭಕ್ತಿ ಬರೆಸ್ಬಿಟ್ಟು ಅವರು ಬೇಡ ಅಂದ್ರೂ ರಶೀದಿ ಕೊಟ್ಟರು. ರಶೀದಿ ಇಸ್ಕೊಂಡು ಹಾಗೆ ಕೆಳಗಡೆ ಹೋದ. ದೇವರು ನಮಗೆ ಕೊಡ್ತಾನೆ, ನಾವು ದೇವರು ಕೊಡಲ್ಲ. ಅದು ಈ ಜನಗಳಿಗೆ ಅರ್ಥ ಆಗಲ್ಲ. ಪ್ರಸಾದ ತಗೊಂಡು ಹಾಗೆ ಹೊರಟೆ. ನಾವು ನೆಕ್ಸ್ಟ್ ಹೋಗಿದ್ದು ಸೋಮಸಂದ್ರ ಆಂಜನೇಯ ಸ್ವಾಮಿಗೆ. ಸೋಮಸಂದ್ರ ಆಂಜನೇಯ ಸ್ವಾಮಿ ನನ್ನ ಪ್ರೀತಿಯ ದೇವರು ಹೌದು, ಹಾಗೂ ನಾನು ನಂಬುವ ದೈವ. ನಾನು ಚಿಕ್ಕವನಿಂದಲೂ
ಹಾಗೂ ಇಲ್ಲಿಯವರೆಗೂ ಮತ್ತು ನಾನು ಕೊನೆಯವರೆಗೂ ನಾನು ಸಾಯೋವರೆಗೂ ನನ್ನ ಪ್ರೀತಿಯ ದೇವರು ಹೌದು, ನನ್ನ ಇಷ್ಟದ ದೇವರು ಹೌದು. ನಾನು ಪ್ರತಿ ವಾರಕ್ಕೊಮ್ಮೆ ಆದರೂ ಹೋಗ್ತೀನಿ ನಾನು ಊರಲ್ಲಿದ್ದರೆ. ಸೊ ಎಲ್ಲಾದರೂ ಔಟ್ಸೈಡ್ ಇದ್ದರೆ ತಿಂಗಳಿಗೊಮ್ಮೆ 2 ತಿಂಗಳಿಗೆ ಒಮ್ಮೆ ಆದರೂ ಹೋಗ್ತೀನಿ. ಸೊ ಇದೆ ನೋಡಿ ಸೋಮಸಂದ್ರ ಆಂಜನೇಯ ಸ್ವಾಮಿ. ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿರೋಣ ಅಂತ ಕೂತ್ಕೊಂಡೆ. ಆಮೇಲೆ ಟೈಮ್ ಆಗಿತ್ತು ಆಲ್ರೆಡಿ ಸಂಜೆ. ಸೊ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಫೈನಲಿ ಇವತ್ತು ಈ 3 ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ದೇವರ ಕೃಪೆಗೆ ಪಾತ್ರರಾಗಿ ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ನೀವು ಸಹ ಟೈಮ್ ಇದ್ದರೆ ಫ್ರೀ ಇದ್ದರೆ ದೇವಸ್ಥಾನಗಳಿಗೆ ಹೋಗಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಅಷ್ಟೇ.